ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿವಿಲ್ ಡಿಸ್ಪ್ಯೂಟ್ಗಳನ್ನು ರಾಜಿ ಮಾಡೋದು, ಹಣ ವಸೂಲಿ ಮಾಡೋದು, ಅವರಿಗೆ ಫೈನ್ ಹಾಕೋದು, ಅಗ್ರಿಮೆಂಟ್ ಬರೆಸ್ಕೊಳ್ಳೋದು ಇವನ್ನೆಲ್ಲ ಮಾಡಿದರೆ ಅದು ಕಾನೂನು ಬಾಹಿರ ಎಂಬ ಒಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ನಿಮಗೆ ಇವತ್ತು ನೀಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ವಸೂಲಿಬಾಜಿ ಮಾಡೋದು, ಹಣ ವಸೂಲಿ ಮಾಡೋದು, ಅಗ್ರಿಮೆಂಟ್ ಬರೆಸೋದು ಇತ್ಯಾದಿ ಕೆಲಸಗಳನ್ನು ಮಾಡ್ತಾರೆ. ಆದರೆ ಕಾನೂನಿನ ಪ್ರಕಾರ ಪೊಲೀಸರಿಗೆ ಇರುವಂತಹ ಒಂದು ಕೆಲಸ ಅಂದರೆ ಲಾ ಆ್ಯಂಡ್ ಆರ್ಡರನ್ನು ಪಾಲನೆ ಮಾಡುವಂಥದ್ದು. ಲಾ ಆ್ಯಂಡ್ ಆರ್ಡರ್ ಸರಿಯಾಗಿ ಪಾಲನೆ ಆಗ್ತಾ ಇದೆಯೋ, ಯಾರು ಲಾ ಆ್ಯಂಡ್ ಆರ್ಡರ್ನ ಪಾಲನೆ ಮಾಡಿಲ್ಲ ಅನ್ನೋದನ್ನು ತಿಳ್ಕೊಂಡು FIR ಮಾಡಬೇಕು, ಅದನ್ನು ಕೋರ್ಟಿಗೆ ಕಳಿಸ್ಬೇಕು, ಅಷ್ಟೇ ಅವ್ರ ಕೆಲಸ. ಆದರೆ ಎಷ್ಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ವಸೂಲಿಬಾಜಿಯನ್ನು ಮಾಡೋದು, ಧಮಕಿ ಹಾಕೋದು, ಸುಳ್ಳೆ FIR ಮಾಡೋದು, ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರಲ್ಲ ಅವರ ಮೇಲೆ FIR ಮಾಡೋವಂಥದ್ದು ಹಿಂದಿನಿಂದ ನಡ್ಕೊಂಬಂದಿರೋಂಥ ವಾಡಿಕೆ. ಆದರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಸುಪ್ರೀಂ ಕೋರ್ಟ್ ಡಿಸಿಷನ್ಗಳನ್ನು ಇಟ್ಕೊಂಡು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪೊಲೀಸ್ ಕೆಲಸ ನಾನು ಆಗಲೇ ಹೇಳಿದ ಹಾಗೆ ಅಪರಾಧಗಳನ್ನು ತನಿಖೆ ಮಾಡುವಂಥದ್ದು, ತಪ್ಪಿತಸ್ಥರು ಯಾರು ಕಂಡು ಬಂದರೆ ಅದನ್ನು FIR ಹಾಕಿ ಮ್ಯಾಜಿಸ್ಟ್ರೇಟ್ಗಳಿಗೆ ಕಳಿಸುವಂಥದ್ದು. ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಪಾಲನೆ ಆಗ್ತಾ ಇಲ್ಲ ಅಂದರೆ ಪಬ್ಲಿಕ್ಕಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಮತ್ತು ಡ್ಯಾಮೇಜಸ್ ಎಲ್ಲೋ ಆಗ್ತಾ ಇದೆ ಅಂತಂದರೆ, ಲಾ ಆ್ಯಂಡ್ ಆರ್ಡರ್ ವೈಲೇಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಮಾತ್ರ ಖಾಕಿ ಬಟ್ಟೆಗೆ ಅಧಿಕಾರ ಇರುವಂಥದ್ದು. ಆದರೆ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ, ಬೇರೆ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಹಾಗೆ ಸಿವಿಲ್ ಕೋರ್ಟ್ಗಳ ಕೆಲಸ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಜನರ ಹಕ್ಕು ಬಾಧ್ಯತೆಗಳೆಲ್ಲ ಮಧ್ಯೆ ಇರುವಂತಹ ವಿವಾದಗಳನ್ನು ನಿರ್ಧರಿಸುವುದು ಸಿವಿಲ್ ಕೋರ್ಟಿನ ವ್ಯಾಪ್ತಿಗೆ ಬರ್ತದೆ. ಆದ್ದರಿಂದ ಸಿವಿಲ್ ವಿಷಯಗಳಲ್ಲಿ ಪೊಲೀಸರು ತಲೆ ತೂರಿಸುವುದು, ನೇರವಾಗಿ ತೀರ್ಪನ್ನು ಕೊಡುವಂಥದ್ದು ಕಾನೂನು ಪರ್ಮಿಟನ್ನು ಮಾಡುವುದಿಲ್ಲ. ಇದಕ್ಕೆ ಸಪೋರ್ಟಿಂಗ್ ಆಗಿ ಸುಪ್ರೀಂ ಕೋರ್ಟಿನ ಒಂದು ಡಿಸಿಷನ್ ಹೇಳೋದಾದರೆ, ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ಲಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಸಿವಿಲ್ ಸ್ವಭಾವದ ವಿವಾದಗಳನ್ನು ಕ್ರಿಮಿನಲ್ ಕೇಸ್ ಆಗಿ ತರುವುದನ್ನು ಪೊಲೀಸರು ಮೊದಲು ನಿಲ್ಲಿಸಬೇಕು. ಪೊಲೀಸರು ಸಿವಿಲ್ ವಿವಾದಗಳಲ್ಲಿ ಹಸ್ತಕ್ಷೇಪ ಮಾಡಲು ಅವರಿಗೆ ಅಧಿಕಾರ ಇಲ್ಲವೇ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಸಿವಿಲ್ ನೇಚರ್ ಬಂತು ಅಂತಂದರೆ ಒಂದು ಎಂಡಾಸ್ಮೆಂಟ್ ಕೊಡಬೇಕು, ನೀವು ಕೋರ್ಟಲ್ಲಿ ಫೈಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಮಾಹಿತಿ ಕೊಡಬೇಕೇ ವಿನಃ ತಪ್ಪು ದಾರಿಗೆ ಎಳೆದು ದೂರುದಾರರ ಮೇಲೆ FIR ಹಾಕಿ ಅವರ ಖಾಕಿ ಖದರನ್ನು ತೋರಿಸಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವರ್ಸಸ್ NEPC ಇಂಡಿಯಾ ಲಿಮಿಟೆಡ್ ಕೇಸಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಸಿವಿಲ್ ಡಿಸ್ಪ್ಯೂಟ್ಗಳನ್ನು ಕ್ರಿಮಿನಲ್ ಕೇಸ್ ಆಗಿ ಪರಿವರ್ತನೆ ಮಾಡುವ ಪೊಲೀಸರ ಕೆಲಸವನ್ನು ನಿಲ್ಲಿಸಬೇಕು. ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಬಂದರೆ ತನಿಖೆ ಮಾಡುವುದು ಮತ್ತು FIR ಹಾಕುವುದನ್ನು ಬಿಟ್ಟು ಬೇರೆ ಏನೂ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಹಾಗೆ ಸುಪ್ರೀಂ ಕೋರ್ಟಿನ ಇನ್ನೊಂದು ಡಿಸಿಷನ್ನನ್ನು ನಾನು ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ದೀನಿ. VY ಜೋಸ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಪ್ರಕರಣವನ್ನು ಇತ್ಯರ್ಥ ಮಾಡುವಾಗ ಕೂಡ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ಕೇವಲ ಒಪ್ಪಂದದ ಉಲ್ಲಂಘನೆ, ಯಾವುದೋ ಒಂದು ಅಗ್ರಿಮೆಂಟ್ ತರ್ತಾರೆ ಪೊಲೀಸ್ ಸ್ಟೇಷನ್ಗೆ, ಅಗ್ರಿಮೆಂಟ್ ವೈಲೇಷನ್ ಮಾಡಿದಿರಿ ಅಂತ ಹೇಳಿ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದಿರಿ ಅಂತ ಹೇಳಿ ಆ ವ್ಯಕ್ತಿಯ ಮೇಲೆ FIR ಹಾಕಲಿಕ್ಕೆ ಪೊಲೀಸ್ನರಿಗೆ ಅಧಿಕಾರ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಯಾವುದೋ ಒಂದು ಮನೆ ಅಗ್ರಿಮೆಂಟ್ ಇರ್ಬೋದು, ಬಿಸ್ನೆಸ್ ಅಗ್ರಿಮೆಂಟ್ ಇರ್ಬೋದು, ಯಾವುದೋ ಲೇಔಟ್ ಅಗ್ರಿಮೆಂಟ್ ಇರ್ಬೋದು, ಯಾವುದೇ ಒಂದು ಅಗ್ರಿಮೆಂಟ್ ತಗೊಂಡು ಬಂದಾಗ, ಕಪಲ್ ಕೇಸುಗಳನ್ನು ತಗೊಂಡ್ಬಂದಾಗ, ಗಂಡ ಹೆಂಡತಿ ವ್ಯಾಜ್ಯಗಳನ್ನು ತಗೊಂಡು ಬಂದಾಗ, ಹಣಕಾಸಿನ ವಿಚಾರವನ್ನು ತಗೊಂಡು ಬಂದಾಗ ಪೊಲೀಸ್ನವರು ಪೊಲೀಸ್ ಸ್ಟೇಷನಲ್ಲಿ ಡೀಲಿಗಿಳಿದು ಕೂರಂಗಿಲ್ಲ, ತಪ್ಪು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ G ಸಾಗರ್ ಸೂರಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಕೇಸಲ್ಲೂ ಕೂಡ ಸಿವಿಲ್ ವಿವಾದಗಳಿಗೆ ಕ್ರಿಮಿನಲ್ ಕಾನೂನನ್ನು ಉಪಯೋಗಿಸುವುದು ತಪ್ಪು. ಕ್ರಿಮಿನಲ್ ನೇಚರ್ ಡಿಸ್ಪ್ಯೂಟ್ಗಳು ಬಂದಾಗ ಅದಕ್ಕೆ ಮಸಾಲೆ ಹಚ್ಚಿ ಕ್ರಿಮಿನಲ್ ಕೇಸು ಅಂತ ಹೇಳಿ FIR ಅನ್ನು ಮಾಡುವುದು, ಹಾಗೆ ಪಾರ್ಟಿಗಳಿಗೆ ಧಮಕಿ ಹಾಕುವುದು ಇತ್ಯಾದಿಗಳು ಕಾನೂನುಬದ್ಧವಾಗಿ ಉಲ್ಲೇಖಕಾರರ ಅಪರಾಧಗಳು. ಇದರ ಮೇಲೆ ಹೈಯರ್ ಅಥಾರಿಟಿಗೆ ದೂರುದಾರರು ಪೊಲೀಸರ ಕ್ರಮದ ವಿರುದ್ಧವಾಗಿ ಧೈರ್ಯವಾಗಿ ದೂರನ್ನು ಕೊಡಬಹುದು ಅಂತ ಹೇಳಿ ಈ ತೀರ್ಪಿನಲ್ಲಿ ಹೇಳಲಾಗಿದೆ. ಪೊಲೀಸರು ಮಾಡಬೇಕಾದ್ದು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಶಾಂತಿಯನ್ನು ಕಾಪಾಡೋದು, ಲಾ ಆ್ಯಂಡ್ ಆರ್ಡರನ್ನು ಕಾಪಾಡೋದು ಪೊಲೀಸರ ಕೆಲಸ. ಕ್ರಿಮಿನಲ್
ಪಾಯಿಂಟ್ಸ್ ಏನಾದ್ರು ಇದ್ದರೆ ಅದರ ಮೇಲೆ FIR ಅನ್ನು ಹಾಕಬೇಕು ನಮ್ಮ ದೂರಿನ ಮೇಲೆ. ಪೊಲೀಸರು ಏನು ಮಾಡಬಾರದು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆಸ್ತಿ ಹಕ್ಕನ್ನು ನಿರ್ಧಾರ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಅಧಿಕಾರ ಇಲ್ಲ. ಹಾಗೆ ಒಪ್ಪಂದದ ವಿವಾದಗಳನ್ನು ಇತ್ಯರ್ಥ ಯಾವುದೋ ಒಂದು ಅಗ್ರಿಮೆಂಟ್ ತರ್ತಾರೆ, ಅಗ್ರಿಮೆಂಟ್ ಕಂಡೀಷನ್ಸ್ ವೈಲೇಷನ್ ಆಗಿದೆ, ಬ್ರೀಚ್ ಆಫ್ ಅಗ್ರಿಮೆಂಟ್ ಅಂತಂದರೆ ಅಲ್ಲೂ ಕೂಡ ರಾಜಿ ಪಂಚಾಯಿತಿ ಮಾಡಿಕೊಂಡು ಕೂರೋ ಹಾಗಿಲ್ಲ. ಹಾಗೆ ಹಣ ವಸೂಲಿ ಮಾಡಲಿಕ್ಕೂ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ಅಧಿಕಾರ ಇಲ್ಲ. ಹಾಗೆ ಗಂಡ ಹೆಂಡತಿ ಪ್ರಕರಣ ಬಂದಾಗ ಅವರನ್ನು ಪ್ರಾಥಮಿಕವಾಗಿ ಎನ್ಕ್ವೈರಿ ಮಾಡಬೇಕು. ಆ ಎನ್ಕ್ವೈರಿ ಸಕ್ಸಸ್ ಆಗಿಲ್ಲ ಅಂದರೆ ತಪ್ಪಿತಸ್ಥರ ಮೇಲೆ FIR ಹಾಕಬೇಕು. ಇಲ್ಲ ನಿಮ್ಮದು ಸಿವಿಲ್ ಡಿಸ್ಪ್ಯೂಟ್ ಇರೋದ್ರಿಂದ ಕೋರ್ಟಿಗೆ ಹೋಗಿ ಅಂತ ಹೇಳಿ ಅವರಿಗೆ ಎಂಡರ್ಸ್ಮೆಂಟನ್ನು ಕೊಡಬೇಕೇ ವಿನಃ ಅಲ್ಲಿ ರಾಜಿ ಬಾಜಿ ಪಂಚಾಯಿತಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಹಾಗೆ ಸಿವಿಲ್ ಪ್ರೊಸೀಜರ್ ಕೋಡ್ 1908ರಲ್ಲಿ ಸಿವಿಲ್ ವ್ಯಾಜ್ಯ ವಿಚಾರಣೆಗಾಗಿ ನೀವು ಸಿವಿಲ್ ಕೋರ್ಟಿಗೆ ಹೋಗಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟು ಕಳಿಸ್ಬೇಕೇ ವಿನಃ ರಾಜಿ ತೀರ್ಮಾನ ವಸೂಲಿ ಬಾಜಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡುವುದು ಕಾನೂನಿನ ಪ್ರಕಾರ ತಪ್ಪು. ಪೊಲೀಸ್ ಸ್ಟೇಷನ್ಗಳಿಗೆ ಜನರು ಹೋಗೋದು ನೊಂದಾಗ ಬೆಂದಾಗ ಎಲ್ಲೂ ನ್ಯಾಯ ಸಿಗಲ್ಲ ಅಂತಾದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋದ ತಕ್ಷಣ ಎರಡೂ ಕಡೆಯವರನ್ನು ಕೂರಿಸ್ಕೊಂಡು ರಾಜಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಪರಸ್ಪರ ಅವರ ಇತರ ಕಥೆಗಳನ್ನ ಕೇಳಲಿಕ್ಕೆ ಟ್ರೈ ಮಾಡ್ತಾರೆ. ಅವರ ಯಾವುದೇ ಕಥೆಗಳಿದ್ರೂ ನೀವು ಕೋರ್ಟಲ್ಲಿ ಹೇಳ್ಕೊಡಿ ಅಂತೇಳಿ ಎಂಡಾಸ್ಮೆಂಟು ಕೊಟ್ಟು ಕಳಿಸ್ಬೇಕೇ ವಿನಃ ಅಲ್ಲಿ ಕೂತ್ಕೊಂಡು ರಾಜಿ ಬಾಜಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅಂಥ ಸಂದರ್ಭ ಬಂದಾಗ ನಾನೀಗ ಉಲ್ಲೇಖ ಮಾಡಿರುವಂತಹ ಕಾನೂನುಗಳ ಮಾಹಿತಿಯನ್ನು ಪೊಲೀಸ್ನವರಿಗೆ ತಿಳಿಸಿ ನೀವು ಪ್ರೈವೇಟ್ ಕಂಪ್ಲೇಂಟನ್ನು ಆ ಪೊಲೀಸ್ ಸ್ಟೇಷನಿನ ಅಧಿಕಾರಿಯ ಮೇಲೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಕೊಡಬಹುದು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.